ಮನುಷ್ಯನಿಗೆ ಎಲ್ಲ ರೀತಿಯ ಭಾವಗಳು ಇರುತ್ತೆ. ಅದನ್ನು ಸಮಯಕ್ಕೆ ತಕ್ಕಂತೆ ವ್ಯಕ್ತಪಡಿಸ್ತಾ ಹೋಗ್ತಾನೆ. ನೋವಾದಾಗ ಅಳುವಿನ ಮೂಲಕ, ಸಂತೋಷವಾದಾಗ ನಗುವಿನ ಮೂಲಕ. ಆದರೆ ಈ ಆಧ್ಯಾತ್ಮಿಕತೆಯ ಒಲವಿದೆಯಲ್ಲ, ಅದನ್ನು ವ್ಯಕ್ತಪಡಿಸುವ ಅಗತ್ಯನೇ ಇರೋದಿಲ್ಲ. ಯಾಕಂದರೆ ಅದು ಸದಾಕಾಲ ನಮ್ಮೊಳಗೆ ಹಚ್ಚಿ ಇಟ್ಟ ದೀಪದಂತೆ ಬೆಳಗುತ್ತಲೇ ಇರುತ್ತದೆ. ಕಾಣದ ಕೈಯೊಂದು ಬೆನ್ತಟ್ಟಿ ನಮ್ಮನ್ನು ಮುನ್ನಡೆಸುವಂತೆ, ಬೆಂಬಲಿಗ ಆದಂತೆ. ಇದು ಕೇವಲ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಈಗ ನನ್ನೆಯ ಮೊಗದೊಂದು ಬರವಣಿಗೆ ನಿಮ್ಮ ಮುಂದೆ. ಜಗದೊಡೆಯ ನೀನು, ಜಗದೊಡೆಯ ನೀನು, ಜಗದಾಧಾರ ನೀನು, ಜಗದೋಂಕಾರ ನೀನು, ಸರ್ವೇಶ್ವರ ಜಗದೀಶ್ವರ ನೀನು, ಲೆಕ್ಕಿಗ ನೀನು, ಬುಕ್ಕಿಗ ನೀನು, ಸರ್ವವ್ಯಾಪಿ ನೀನು, ಸರ್ವ ಕಷ್ಟಕ್ಕೂ ಹೊಣೆ ನೀನು, ನಿವಾರಣೆ ನೀನು, ಕೊಟ್ಟು ನೀಡಿರುವೆ, ಕೊಡದೆ ಕಾಡಿರುವೆ ನೀನು, ಬೇಕೆನ್ನುವಾಗ ನೀಡದೆ, ಬೇಡವೆಂದು ಸುಮ್ಮನಾದಾಗ ಸಾಕೆನ್ನುವಷ್ಟು ನೀಡುವೆ ನೀನು, ಕಾರ್ಯಕ್ಕೆ ಮೂಲ ನೀನು, ಪ್ರತಿಫಲದ ರಾಯಭಾರಿ ನೀನು, ಎಲ್ಲವೂ ನೀನೆ, ಸರ್ವವೂ ನೀನೆ, ಬಲ್ಲಿ ಹರಿಯಾರಿಲ್ಲ ನಿನ್ನಿರುವಿಕೆಯ ಅರಿವಲ್ಲಿ, ನಿನ್ನಯ ದೃಷ್ಟಿಯ, ಜಗದೊಡೆಯ ನೀನಯ್ಯ, ಎಲ್ಲಕ್ಕೂ ಹೊಣೆ ನೀನಯ್ಯ.